ನಮಸ್ತೆ ಫ್ರೆಂಡ್ಸ್, ಸ್ಟಾಕ್ಸ್ ಇನ್ ಕನ್ನಡ 64 ಚಾನಲ್ಗೆ ನಿಮಗೆ ಸ್ವಾಗತ. ನೆಕ್ಸ್ಟ್ ಫೆಬ್ರವರಿ 1 ಅಥವಾ 2ನೇ ತಾರೀಕು ಬಜೆಟ್ ಮಂಡನೆ ಆಗ್ಬೋದು. ಈ ಬಜೆಟಲ್ಲಿ ಕೆಲವೊಂದು ಸ್ಟಾಕ್ಸ್ಗಳು ಈಗಲೇ ಒಂದು ಬಜೆಟ್ ಪ್ರೀ ರ್ಯಾಲಿಯನ್ನು ತೋರಿಸ್ತವೆ. ಅಂಥದ್ರಲ್ಲಿ ಕೆಲವೊಂದು ಸೆಕ್ಟರ್ಗಳು ಯಾವ್ಯಾವು ಅಂತ ನಾವು ಈಗಲೇ ನೋಡ್ತಾ ಹೋಗೋಣ. ರೈಲ್ವೆ, ಡಿಫೆನ್ಸ್, EV, ವಾಟರ್ ಮ್ಯಾನೇಜ್ಮೆಂಟು, ವೇಸ್ಟ್ ಮ್ಯಾನೇಜ್ಮೆಂಟ್ ಸ್ಟಾಕ್ಸ್ಗಳಲ್ಲಿ ಈ ಒಂದು ಸೆಕ್ಟರ್ಗಳಲ್ಲಿ ಒಂದು ರ್ಯಾಲಿಯನ್ನು ನಾವು ನೋಡ್ಬೋದಾಗಿದೆ. ಅದರಲ್ಲಿ ನಾವು ಮೊದಲನೇದಾಗಿ ರೈಲ್ವೆ ಸೆಕ್ಟರ್ಗಳು ನೋಡೋದಾದರೆ RVNL, ಇರಿಡಾ, IRFC, ಇರ್ಕಾನ್, JWL, BEL ಈ ಎಲ್ಲ ಸ್ಟಾಕ್ಸ್ಗಳು ಅಪ್ಸೈಡಿಂದ ಒಂದು 30 to 40% ಕರೆಕ್ಷನ್ ಆಗಿದ್ದಾವೆ. ಇವು ಮತ್ತೆ ಅದೇ ಒಂದು ತಮ್ಮ ಪ್ರೀವಿಯಸ್ ಹೈ ಲೆವೆಲ್ನ ಟಚ್ ಮಾಡಲಿಕ್ಕೆ ಒಂದು ಪ್ರಯತ್ನ ಪಡ್ತವೆ. ಹಳಬರು ಇದರಲ್ಲಿ ಸಿಕ್ಕಾಕೊಂಡಿರೋರು ಎಕ್ಸಿಟ್ ಆಗಲಿಕ್ಕೆ ಇಲ್ಲೊಂದು ಅವಕಾಶ ಕೊಡುತ್ತೆ. ಹೊಸಬರಿಗೆ ಒಂದು ಎಂಟ್ರಿ ಆಗೋಕ್ಕೆ ಈಗ ಒಂದು ಒಳ್ಳೆ ಟೈಮು. ನೀವೇನಾದರೂ ಈಗ ಈ ಟೈಮ್ ಬಿಟ್ಟು ನೆಕ್ಸ್ಟ್ ಜನವರಿ ಅಥವಾ ಫೆಬ್ರವರಿಯಲ್ಲಿ ಆಫ್ಟರ್ ಬಜೆಟ್ ನಾನು ಸ್ಟಾಕ್ಸ್ಗಳು ತೊಗೊಳ್ತೀನಿ ಅಂದರೆ ಆಲ್ರೆಡಿ ಅದು ರ್ಯಾಲಿ ತೋರಿಸಿರುತ್ತೆ. ಆಗ ನೀವು ಹೆಚ್ಚಿನ ಒಂದು ಪ್ರಾಫಿಟ್ ಮಾಡ್ಕೊಳಕ್ಕೆ ಆಗಲ್ಲ. ಹೀಗಾಗಿ ನೀವು ಇದರಲ್ಲಿ ಈಗಲೇ ಒಂದು ಎಂಟ್ರಿ ಕೊಡಬೇಕು ಅಂತ ನನ್ನ ಒಂದು ಅನಿಸಿಕೆ. ಇಲ್ಲಿ ಯಾವುದೇ ರೀತಿಯ ಒಂದು ಸ್ಟಾಕ್ಸ್ಗಳ ಒಂದು ರೆಕಮೆಂಡೇಷನ್ ಇಲ್ಲ. ನೀವು ಒಂದು ಯಾವುದೇ ಸ್ಟಾಕ್ಸ್ ತೊಗೊಳ್ಬೇಕಾದ್ರೆ ನಿಮ್ಮದೇ ಒಂದು ಫೈನಾನ್ಷಿಯಲ್ ಅಡ್ವೈಸರ್ ಹತ್ರ ಕೂತು ಚರ್ಚೆ ಮಾಡಿ ನಂತರ ಒಂದು ನಿರ್ಧಾರ ತೊಗೊಳ್ಳಿ. ಹಾಗೆ ನೀವು ಪ್ರತಿಯೊಂದು ಸ್ಟಾಕ್ಸ್ಗಳ ಬಗ್ಗೆ ನಿಮ್ಮದೇ ಆದ ಒಂದು ಸ್ಟಡಿ ಇರಬೇಕಾಗಿರೋದು ತುಂಬ ಅವಶ್ಯಕತೆ ಇದೆ. ಇದು ಎಂಟರ್ಟೈನ್ಮೆಂಟ್ ಚಾನಲ್ ಅಲ್ಲ. ನೀವು ಪ್ರತಿಯೊಂದು ಸ್ಟಾಕ್ಸನ್ನು ಗಮನ ಕೊಟ್ಟು ಶ್ರದ್ಧೆಯಿಂದ ಅದ್ರ ಬಗ್ಗೆ ವರ್ಕ್ ಮಾಡಿದಾಗ ಮಾತ್ರ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಸಾಧ್ಯ ಹಾಗೂ ದುಡ್ಡು ಮಾಡಲಿಕ್ಕೆ ಸಾಧ್ಯ ಆಗುತ್ತೆ. ಇನ್ನು ರೈಲ್ವೆ ಸೆಕ್ಟರಲ್ಲಿ ನನ್ನ ವೈಯಕ್ತಿಕವಾಗಿ ಇಷ್ಟ ಆಗಿರ್ತಕ್ಕಂಥ ಸ್ಟಾಕ್ಸ್ಗಳಲ್ಲಿ RVNL, ಇರ್ಕಾನು, IRCTC. ಇನ್ನು ಡಿಫೆನ್ಸಿಗೆ ಬಂದರೆ BEL ಚೆನ್ನಾಗಿದೆ. ಹಾಗೆ ರೈಲ್ವೇದಲ್ಲಿ ಇನ್ನೊಂದು JWL ಕೂಡ ಒಂದು ಒಳ್ಳೆ ಸ್ಟಾಕ್ ಆಗಿದೆ. ಇನ್ನು ವಾಟರ್ ಮ್ಯಾನೇಜ್ಮೆಂಟಿಗೆ ಬಂದರೆ ಅಯಾನ್ ಎಕ್ಸ್ಚೇಂಜು, ಎನ್ವಿರಾ ಇನ್ಫ್ರಾ ಇಂಜಿನಿಯರಿಂಗ್ ಲಿಮಿಟೆಡ್ ಇವೆಲ್ಲ ಒಂದೆರಡು ಸ್ಟಾಕ್ಸ್ಗಳು ಅಟ್ರಾಕ್ಟಿವ್ ಆಗಿ ಕಾಣ್ತಿದ್ದಾವೆ. ಎನ್ವಿರಾ ಇನ್ಫ್ರಾ ಈಗ ಲೇಟೆಸ್ಟಾಗಿ ಬಂದಿರತಕ್ಕಂಥ ಒಂದು ಸ್ಟಾಕ್ ಆಗಿದೆ. ಇದಲ್ಲದೆ NTPC ಗ್ರೀನು, SJVN ಗ್ರೀನು, ONGC, PTC ಇಂಡಿಯಾ ಇವುಗಳು ಕೂಡ ಒಂದು ಪ್ರೀ ಬಜೆಟ್ ರ್ಯಾಲಿಯನ್ನು ಮಾಡ್ಬೋದು ಅಂತ ನನ್ನ ಒಂದು ಅನಿಸಿಕೆ ಇದೆ. ಈ ಎಲ್ಲ ಸ್ಟಾಕ್ಸ್ಗಳಲ್ಲೂ 30 to 40% ನಿಮಗೆ ಗೇನನ್ನು ಕೊಡೋ ಚಾನ್ಸಸ್ ಇದ್ದಾವೆ. ಹಾಗಂತ ನಾನು ಹೇಳಿರೋ ಎಲ್ಲ ಸ್ಟಾಕ್ಸ್ಗಳು ಓಡ್ತವೆ ಅಂತಲ್ಲ. ನಿಮ್ಮದೇ ಅದೊಂದು ಸ್ಟಡಿ ಇರಲಿ. ನಂತರ ಅದ್ರ ಬಗ್ಗೆ ನೀವೊಂದು ನಿರ್ಧಾರ ತೊಗೊಂಡು ಸ್ಟಾಕ್ಸಲ್ಲಿ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ. ಇದಲ್ಲದೆ ಇನ್ನು ಬ್ಯಾಂಕಿಂಗ್ ಸೆಕ್ಟರ್ ಒಂದು ಸ್ಟಾಕ್ಸ್ಗಳು ಹೇಳೋದಾಯಿತು ಅಂದರೆ ಬ್ಯಾಂಕಿಂಗ್ ಸೆಕ್ಟರ್ ಸ್ಟಾಕ್ಸ್ಗಳನ್ನು ನೋಡೋದಾಯಿತು ಅಂದರೆ ಸೆಂಟ್ರಲ್ ಬ್ಯಾಂಕ್ ಆಫ್ ಇಂಡಿಯಾ, IOB ಬ್ಯಾಂಕು, ಕೆನರಾ ಬ್ಯಾಂಕು, SBI ಬ್ಯಾಂಕು ಈ ಬ್ಯಾಂಕ್ಗಳ ಕಡೆ ನೀವು ಸ್ವಲ್ಪ ಗಮನವನ್ನು ಕೊಟ್ಟಿರಿ. ಇದರಲ್ಲೂ ಕೂಡ ಒಂದು ಒಳ್ಳೆಯ ರ್ಯಾಲಿ ಕಾಣ್ಬೋದು. ಇದು ಡಿಪೆಂಡ್ ಅಪಾನ್ ಬಜೆಟಲ್ಲಿ ಬರ್ತಕ್ಕಂಥ ಕೆಲವೊಂದು ಅವರು ಬಜೆಟ್ ಮಂಡನೆ ಮಾಡ್ತಾರಲ್ಲ ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನನಗನ್ಸೋ ಪ್ರಕಾರ ಇಲ್ಲಿ ವೇಸ್ಟ್ ಮ್ಯಾನೇಜ್ಮೆಂಟು, ರೈಲ್ವೆ, ಡಿಫೆನ್ಸ್ ಇವಕ್ಕೆ ಒಂದು ಒಳ್ಳೆಯ ಇದರಲ್ಲಿ ಬಜೆಟಲ್ಲಿ ಒಂದು ಒಳ್ಳೊಳ್ಳೆ ಘೋಷಣೆಗಳು ಆಗ್ಬೋದು. ಹೀಗಾಗಿ ಇದರಲ್ಲೊಂದು ರ್ಯಾಲಿ ಕಾಣ್ಬೋದು ಅಂತ ನನ್ನ ಅನಿಸಿಕೆ ಆಗಿದೆ. ಟಾಟಾ ಗ್ರೂಪಲ್ಲಿ ಕೆಲವೊಂದು ಹಿಡನ್ ಸ್ಟಾಕ್ಸ್ಗಳ ಹೆಸರುಗಳನ್ನು ಹೇಳ್ತೀನಿ. ಇವುಗಳ ಮುಂದೆ ಟಾಟಾ ಅಂತ ಹೆಸರಿಲ್ಲ, ಆದರೂ ಕೂಡ ಇವು ಟಾಟಾ ಗ್ರೂಪಿನ ಕಂಪ್ನಿಗಳೇ. ಭಾಳಷ್ಟು ಜನರಿಗೆ ಈ ಒಂದು ಕಂಪ್ನಿಗಳ ಹೆಸರು ಗೊತ್ತಿರಲ್ಲ. ಆ ಥರ ಕೆಲವೊಂದು ಕಂಪ್ನಿಗಳ ಹೆಸರು ಹೇಳ್ತೀನಿ, ಅವುಗಳನ್ನು ನೋಟ್ ಮಾಡ್ಕೊಳ್ಳಿ. ಇವುಗಳು ಕೂಡ ಒಂದು ಒಳ್ಳೆ ರಿಟರ್ನನ್ನು ಕೊಟ್ಟಿದ್ದಾವೆ. ಫಾಸ್ಟ್ ಒಂದು 5 ವರ್ಷದ ಹಿಂದೆ ನೋಡ್ತಾ ಹೋದರೆ ಒಳ್ಳೆ ರಿಟರ್ನ್ ಇದೆ. ಅದರಲ್ಲಿ ಮೊದಲನೇ ಕಂಪ್ನಿ ಟಯೋ ರೋಲ್ಸ್ ಲಿಮಿಟೆಡ್, ರ್ಯಾಲಿಸ್ ಇಂಡಿಯಾ, TRF, ನ್ಯಾಲ್ಕೋ, ತೇಜಸ್ ನೆಟ್ವರ್ಕ್, ಇಂಡಿಯನ್ ಹೋಟೆಲ್, ಆರ್ಟ್ಸನ್ ಲಿಮಿಟೆಡ್ ಇವೆಲ್ಲ ಸ್ಟಾಕ್ಸ್ಗಳು ಒಳ್ಳೆ ರಿಟರ್ನನ್ನು ಕೊಟ್ಟಿದ್ದಾವೆ. ಇವುಗಳು ಕೂಡ ಟಾಟಾ ಕಂಪ್ನಿ ಒಂದು ಸ್ಟಾಕ್ಸ್ಗಳೇ ಆಗಿದೆ. ಆದರೆ ಇದ್ರ ಮುಂದೆ ಟಾಟಾ ಅಂತ ಹೆಸರಿಲ್ಲ ಅಷ್ಟೇ. ಇಷ್ಟು ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ನಮಸ್ತೆ.